ಈಗ ನನಗೆ 50+ ಏಜು. ನಾನು ಆವಾಗ ಅಷ್ಟೊಂದು ನನ್ನ ಫ್ಯೂಚರ್ ಬಗ್ಗೆ ಯಾವ ಪ್ಲಾನನ್ನು ಮಾಡಲಿಲ್ಲ. ಇವಾಗ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಫ್ಯೂಚರಲ್ಲಿ ನೀವು ಸಹ ಈ ರೀತಿ ಪಶ್ಚಾತ್ತಾಪ ಪಡಬಾರದು ಅಂದರೆ ಈ ರೀತಿ ಸ್ವಲ್ಪ ಪ್ಲ್ಯಾನ್ಗಳನ್ನು, ಫ್ಯೂಚರ್ ಪ್ಲ್ಯಾನ್ಗಳನ್ನು ನೀವು ಮಾಡಬೇಕು. ನೀವು ಅಂದರೆ ಯಾರು, ಇನ್ನೂ 45 ಒಳಗಡೆ ಇರ್ತೀರಲ್ವ, ಅವರು ನಿಮ್ಮ ಫ್ಯೂಚರ್ ಪ್ಲ್ಯಾನನ್ನು ಸ್ವಲ್ಪ ಪ್ಲ್ಯಾನಾಗಿ ಮಾಡ್ಕೋಬೇಕು. ಯಾಕಂದರೆ ಆಮೇಲೆ ನೀವು 45, 50 ಆದಮೇಲೆ ಯಾರ ಮೇಲೂ ಡಿಪೆಂಡ್ ಆಗಿರಬಾರ್ದು. ಫೈನಾನ್ಷಿಯಲಿ ಆಗಲಿ, ಹೆಲ್ತ್ ಆಗಲಿ, ಎಲ್ಲವನ್ನು ನೀವು ಫಿಟ್ಟಾಗಿ ಇಟ್ಕೋಬೇಕು. ಅಂದರೆ ಈ ನಾನು ಹೇಳುವಂತಹ ಕೆಲವು ಐಡಿಯಾಗಳನ್ನು ನೀವು ಫಾಲೋ ಮಾಡಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಬನ್ನಿ, ಯಾವುದಾದ್ರು ಐಡಿಯಾಗಳು. ಫಸ್ಟ್ನೇದು ಏನಪ್ಪ ನೀವು ಫಾಲೋ ಮಾಡಬೇಕು ಅಂದರೆ, ನೀವು ಎಷ್ಟು ದುಡಿತೀರೋ ಅದರಲ್ಲಿ ಹೆಚ್ಚು ಉಳಿತಾಯ ಮಾಡಬೇಕು, ಕಡಿಮೆ ಖರ್ಚು ಮಾಡಬೇಕು. ನೀವೊಂದು 30,000 ನೀವು ಅರ್ನ್ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ಸ್ವಲ್ಪನೇ ನೀವು ಖರ್ಚು ಮಾಡಬೇಕು ಮತ್ತು ಜಾಸ್ತಿ ಉಳಿತಾಯವನ್ನು ಮಾಡಬೇಕು. ಅದರಿಂದ ನೀವು ಫ್ಯೂಚರಲ್ಲಿ ಆರಾಮವಾಗಿ ಇರಬಹುದು. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇನ್ವೆಸ್ಟ್ಮೆಂಟ್ ಇರಬೇಕು. ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಇರಬೇಕು. ನೀವು ಉಳಿತಾಯ ಮಾಡುವಂಥ ದುಡ್ಡು SIPಲಾಗಲಿ, ಇಲ್ಲಾಂದರೆ ಸ್ಟಾಕಲ್ಲಾಗಲಿ, ಇನ್ನು ಚಿನ್ನದ ಮೇಲಾಗಲಿ ನೀವು ಉಳಿತಾಯವನ್ನು ಮಾಡಬೇಕು. ಆಗ ನಿಮಗೆ ನೆಕ್ಸ್ಟು ನಿಮ್ಮ ಫ್ಯೂಚರಲ್ಲಿ ಅದು ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಮತ್ತೊಂದು SIPನಲ್ಲಿ ಲಾಂಗ್ ಟೈಮ್ಗೆ ನೀವು ಇನ್ವೆಸ್ಟ್ ಮಾಡ್ಬೋದು. ಆಗ ನಿಮಗೆ ಮುಂದಿನ ದಿನಗಳ ನಿಮ್ಮ ಭವಿಷ್ಯಕ್ಕೆ ಇದು ಬುನಾದಿ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನೀವು ಎಮರ್ಜೆನ್ಸಿ ಫಂಡನ್ನು ಮಾಡಿಕೊಂಡಿರಬೇಕು. 6 ತಿಂಗಳು ನಿಮ್ಮ ಸಂಬಳವನ್ನು, 6 ತಿಂಗಳಿಲ್ಲ ಅಂದರೆ ಅಟ್ಲೀಸ್ಟ್ 3 ತಿಂಗಳು ನಿಮ್ಮ ಸಂಬಳವನ್ನು ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೋಬೇಕು. ತಕ್ಷಣ ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ, ನಮಗೆ ಹುಷಾರಿಲ್ಲ ಅಂದಾಗ ಎಮರ್ಜೆನ್ಸಿ ಫಂಡಲ್ಲಿ ನಾವು ಟ್ರೀಟ್ಮೆಂಟನ್ನು ತಗೋಬಹುದು. ಮತ್ತು ಬೇರೆಯವ್ರ ಮುಂದೆ ಕೈ ಚಾಚೋದಿರಲ್ಲ, ಬಡ್ಡಿಗೆ ಸಾಲ ಮಾಡೋದಿರಲ್ಲ. ಅದಕ್ಕೆ ಸ್ವಲ್ಪ ಎಮರ್ಜೆನ್ಸಿ ಫಂಡನ್ನು ನಾವು ಉಳಿಸ್ಬೇಕು. ಇವೆಲ್ಲ ಪ್ಲಾನನ್ನು ನಾನು ನನ್ನ ಏಜಲ್ಲಿ, ಅಂದರೆ ನಿಮ್ಮ ಏಜಲ್ಲಿ 45ಗಿಂತ ಕೆಳಗಡೆ ಇದ್ದೀರಲ್ವ, ನಿಮ್ಮ ಏಜಲ್ಲಿ ನಾನು ಈ ಯಾವುದೇ ಪ್ಲಾನನ್ನು ಮಾಡಲಿಲ್ಲ. ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನೀವು ಪಶ್ಚಾತ್ತಾಪ ಪಡಬಾರ್ದು. ನೆಕ್ಸ್ಟ್ ಒಂದು ಪಾಯಿಂಟ್ ಏನಪ್ಪ ಅಂದರೆ, ಯಾವುದಾದ್ರೂ ಸಾಲ ಇದ್ದರೆ ಫಸ್ಟು ಅದನ್ನು ಬಿಡಬೇಕು. ಏಕೆಂದರೆ ಸಾಲವನ್ನು ಬೇಗ ಮಾಡ್ತೀವಿ ನಾವು. ಈ ನಮ್ಮ ಭಾರತೀಯರ ಗುಣವೇ ಏನೋ ಗೊತ್ತಿಲ್ಲ, ಯಾವುದಾದ್ರೂ ಆಗಲಿ ಸಾಲ ಮಾಡಿಬಿಡ್ತೀವಿ, ಆಮೇಲೆ ಯೋಚನೆ ಮಾಡ್ತೀವಿ ಯಾಕಾದರೂ ಸಾಲ ಮಾಡಿದ್ವು ಅಂತ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾವು ಕ್ರೆಡಿಟ್ ಕಾರ್ಡಲ್ಲಿ ತೊಗೊಳ್ಳಲೇಬಾರ್ದು. ಕ್ರೆಡಿಟ್ ಕಾರ್ಡಲ್ಲಿ ತೊಗೊಂಡ್ವಿ ಅಂದರೆ, ಒಂದು ಸಲ ತೊಗೊಂಡ್ರೆ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಬಿಡು, 1 ಮಂತ್ ಟೈಮ್ ಇರುತ್ತೆ, 2 ಮಂತ್ ಟೈಮ್ ಇರುತ್ತೆ ಅಂತ ಅದನ್ನು ಇನ್ಕ್ರೀಸ್ ಮಾಡಿಕೊಂಡೇ ಹೋಗ್ತೀವಿ. ಅದನ್ನು ಡಿಕ್ರೀಸ್ ಅಂತೂ ಮಾಡೋದೇ ಇಲ್ಲ. ಅದಕ್ಕೋಸ್ಕರ ನೀವು ಸಾಲವನ್ನು ಮಾಡ್ಕೋಬೇಡಿ. ಸಾಲ ಮಾಡಿದರೆ ಆದಷ್ಟು ಬೇಗ ಅದನ್ನು ತೀರಿಸ್ಕೊಬಿಡಿ. ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಪಾಸಿವ್ ಇನ್ಕಮ್. ಪಾಸಿವ್ ಇನ್ಕಮ್ ಅಂದರೆ ಎಕ್ಸ್ಟ್ರಾ ಇನ್ಕಮ್ಮು. ಯಾವುದಾದ್ರೂ ರೆಂಟ್ ಬರೋದು, ಇಲ್ಲಾಂದರೆ ಡಿವಿಡೆಂಡ್ ಬರೋದು, ಇಲ್ಲಾಂದರೆ ಯಾವುದಾದ್ರೂ ಆನ್ಲೈನ್ ಬಿಸ್ನೆಸ್ ಮಾಡೋದು, ಈ ರೀತಿ ಯಾವುದಾದ್ರೂ ಒಂದು ಎಕ್ಸ್ಟ್ರಾ ನೀವು ಅರ್ನ್ ಮಾಡುವ ದಾರಿಯನ್ನು ಹುಡುಕೋಬೇಕು. ಇದು ನೆಕ್ಸ್ಟ್ ಪಾಯಿಂಟು. ಮತ್ತೊಂದು, ಲೈಫ್ ಇನ್ಶೂರೆನ್ಸನ್ನು ನೀವು ಮಾಡಿಸ್ಲೇಬೇಕು. ಏಕೆಂದರೆ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಫ್ಯಾಮಿಲಿ ಇರುತ್ತೆ, ಮಕ್ಕಳು ಇರ್ತಾರೆ, ಹೆಂಡತಿ ಇರ್ತಾರೆ. ನೀವು ಇನ್ಶೂರೆನ್ಸನ್ನು ಮಾಡಿಸಿದ್ರೆ ಒಳ್ಳೆಯದು. ಮತ್ತು ನಿಮಗೆ ಅದು ಯೂಸು ಸಹ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ಹೆಲ್ತ್ ಇನ್ಶೂರೆನ್ಸು ಮಸ್ಟ್ ಆ್ಯಂಡ್ ಶುಡ್. ನೀವು ಯಾವ್ದು ಮಾಡಿಸ್ತೀರೋ ಇಲ್ವೋ, ಲೈಫ್ ಇನ್ಶೂರೆನ್ಸ್ ಮಾಡಿಸ್ತೀರೋ ಇಲ್ವೋ ಗೊತ್ತಿಲ್ಲ, ಆದರೆ ಹೆಲ್ತ್ ಇನ್ಶೂರೆನ್ಸ್ ಅಂತೂ ನೀವು ಮಾಡಿಸ್ಲೇಬೇಕು. ಏಕೆಂದರೆ ನಿಮಗೆ 45 ಒಳಗಿರುತ್ತೆ ಏಜು. ಯಾವಾಗ ಯಾವ ಕಾಯಿಲೆ ಬರುತ್ತೋ ಗೊತ್ತಿಲ್ಲ.
ತಕ್ಷಣಕ್ಕೆ ನಾವು ದುಡ್ಡನ್ನು ಇಟ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಲಕ್ಷಾಂತರ ರೂಪಾಯಿ ಖರ್ಚಾಗುವಂಥ ಕಾಯಿಲೆ ಬಂದ್ಬಿಟ್ರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಏನು ಮಾಡಬೇಕು ಅಲ್ವಾ? ಅದಕ್ಕೆ ನೀವು ಹೆಲ್ತ್ ಕಾರ್ಡನ್ನು, ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸೇ ಇರಬೇಕು. ಇದು ನಿಮ್ಮ ಪ್ಲ್ಯಾನಲ್ಲಿ ಫಸ್ಟ್ ಪ್ಲ್ಯಾನ್ ಆಗಿದ್ದರೆ ಒಳ್ಳೆಯದೇ ಅನಿಸುತ್ತೆ ಅಲ್ವಾ? ಮತ್ತೊಂದು ವಿಷಯ, ಮತ್ತೊಂದು ಏನು ಮಾಡಬೇಕು ಅಂತ ಇದು ಹೇಳ್ತದೆ. ಸಣ್ಣ ಪುಟ್ಟ ಚೀಟಿಗಳನ್ನು ನೀವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇಲ್ಲ ನೀವು ಕೆಲಸ ಮಾಡತ್ತವ ನಂಬಿಕೆ ಇರತ್ತವ ಈ ಚೀಟಿಗಳನ್ನು ಹಾಕಿ ನೀವು ಅಲ್ಲೂ ಸಹ ನಿಮ್ಮ ಇನ್ಕಮನ್ನು ಬೆಳೆಯೋ ರೀತಿಯಲ್ಲಿ ಮಾಡಬಹುದು. ಆದರೆ ಚೀಟ್ ಮಾಡೋರು ತುಂಬ ಜನ ಇರ್ತಾರೆ. ನೋಡಿಕೊಂಡು ನೀವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ನೋಡಿ, ಇವೆಲ್ಲ ನೀವು ಫಾಲೋ ಮಾಡಿದ್ರೆ 45 ಅಂದರೆ ನಮ್ಮಷ್ಟು ಏಜು 50+ ಆಗೋ ಅಷ್ಟರಲ್ಲಿ ನೀವು ಫೈನಾನ್ಷಿಯಲಿ ಫಿಟ್ಟಾಗಿರ್ತೀರಾ. ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಈ ರೀತಿ ನಿಮ್ಮ ಫ್ಯೂಚರನ್ನು ಒಂದು ಪ್ಲ್ಯಾನ್ ಮಾಡಿ, ಓಕೆನಾ? ನೀವು ಪ್ಲ್ಯಾನ್ ಮಾಡಿದ್ರೆ ನಿಮಗೆ ಬರೋ ಸಂಬಳದಲ್ಲೇ, ಬರೋ ಇನ್ಕಮಲ್ಲೇ 45 ಆಗೋಷ್ಟರಲ್ಲಿ ಯಾರ ಮೇಲೂ ನೀವು ಡಿಪೆಂಡ್ ಆಗಿರಲ್ಲ. ನೀವೇ ನಿಮ್ಮ ಹತ್ರ ಇರೋ ದುಡ್ಡಲ್ಲೇ ರಿಚ್ ಅಂತ ಅನ್ಸ್ಕೋತೀರ, ಓಕೆನಾ? ಯಾಕಪ್ಪ ದುಡ್ಡು ಅಂತಾರೆ ಅನ್ಕೋಬೇಡಿ. ದುಡ್ಡು ಇಂಪಾರ್ಟೆಂಟು, ಹೆಲ್ತು ಇಂಪಾರ್ಟೆಂಟು. ಈ ಪ್ಲ್ಯಾನ್ಗಳ ಜೊತೆಗೆ ನಿಮ್ಮ ಬಾಡಿ ಫಿಟ್ನೆಸ್ಸನ್ನು ಸಹ ಮೇಂಟೈನ್ ಮಾಡಿ. ನೀವು ದಿನಕ್ಕೆ ಒಂದು 10 ನಿಮಿಷ ಇಲ್ಲ 20 ನಿಮಿಷ ಟೈಮ್ ಇದ್ದರೆ ಯೋಗವನ್ನು ತಪ್ಪದೆ ಮಾಡಿ. 45-50 ವರ್ಷ ಆಗೋದ್ರಲ್ಲಿ ನಿಮ್ಮ ಹತ್ರ ವೆಲ್ತು ಇರುತ್ತೆ, ಹೆಲ್ತು ಇರುತ್ತೆ, ಓಕೆನಾ? ದುಡ್ಡು ಇರುತ್ತೆ, ಆರೋಗ್ಯನೂ ಇರುತ್ತೆ. ನಮಸ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.